ಮ್ಯಾಕ್ಸ್ವೆಲ್ ಅಂತೂ ಕೇಳೋದೇ ಬೇಡ, ರಾಕ್ಷಸ ಆಗಿಬಿಟ್ಟಿದ್ದಾರೆ ಇಂಟರ್ನ್ಯಾಷನಲ್ ವೆನ್ಯೂ ಅಲ್ಲಿ. ಹಾಗೆ ನಮ್ಮ ಕನ್ನಡದ ಹುಡುಗ ವೈಶಾಖ್ ವಿಜಯ್ ಕುಮಾರ್ ಇದ್ದಾರೆ. ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರ ಡೊಮೆಸ್ಟಿಕ್ ಟೂರ್ನಮೆಂಟ್ಸಲ್ಲಿ. ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ RCBದು ಬೌಲಿಂಗ್ ತುಂಬ ವೀಕ್ ಇದೆ, ಈ ವರ್ಷ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನನ್ನ ಪ್ರಕಾರ, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮುಚ್ಚು. ಇವತ್ತು ಈ ಚಾನಲಲ್ಲಿ ಹೊಸ ಕಂಟೆಂಟ್ ಜೊತೆ ಬಂದಿದ್ದೀನಿ. ಸೊ IPL ಇನ್ನೇನು ಶುರು ಆಗ್ತದೆ, ಅದರ ಪ್ರಿಡಿಕ್ಷನ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಗೆಲ್ತಾರೆ, ಯಾರ್ಯಾರು ಏನೇನು ಗೆಲ್ತಾರೆ, ಆರೆಂಜ್ ಕ್ಯಾಪ್ ಆಗಿರ್ಬೋದು, ಪರ್ಪಲ್ ಕ್ಯಾಪ್ ಆಗಿರ್ಬೋದು, ಯಾರು ಟಾಪ್ 4 ಮಾಡ್ತಾರೆ, ಯಾರು ಲಾಸ್ಟ್ ಸ್ಪಾಟಲ್ಲಿ ಇರ್ತಾರೆ ಅಂತ ಈಗಲೇ ಪ್ರಿಡಿಕ್ಟ್ ಮಾಡ್ತೀನಿ. ಸೊ ಸೀಸನ್ ಎಂಡ್ ಔಟ್ ಮೇಲೆ ಎಷ್ಟು ಕರೆಕ್ಟಾಗಿರುತ್ತೆ ಅಂತ ನೋಡೋಣ. ಸೊ ಇದೇ ಥರ ಹೋದ ವರ್ಷ ಮಾಡಿದ್ದೆ, ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿತ್ತು. It was at this moment that he knew he fucked up. ಲಾಸ್ಟಲ್ಲಿ ಈ ಟಾಪ್ 4ಅಲ್ಲಿ ಯಾರು ಗೆಲ್ತಾರೆ ನನ್ನ ಪ್ರಕಾರ ಅಂತಂದರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್. ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿತ್ತು. ನನ್ನ ಮೇಲೆ ಆಣೆ ಇಟ್ಟು ಸೊ ಮೊದಲನೇದಾಗಿ ನಮ್ಮ ನೆಚ್ಚಿನ RCBಗೆ ಹೋಗೋಣ. ಸೊ RCB ಟೀಮ್ ಲಿಸ್ಟ್ ನೋಡೋಕೆ ಹೋದರೆ ನಾವು, ಸೊ ಫ್ಯಾಫ್ ಅವರು ಕ್ಯಾಪ್ಟನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಇವಾಗ ಈ ಸೀಸನ್ ರಜತ್ ಪಟಿದಾರ್ ಅವರು ವಾಪಸ್ ಬರ್ತಿದ್ದಾರೆ. ಸೊ ಅದೊಂದು ಬಿಗ್ ಬೂಸ್ಟ್ RCBಗೆ. 1 ಡೌನ್ ಆಡ್ತಾರೆ ಅವರು. ಹೋಪ್ಫುಲಿ ಓಪನಿಂಗ್ ಮಾಡಿದ್ರೂ ಆಶ್ಚರ್ಯ ಪಡೋಂಗಿಲ್ಲ. ಕ್ಯಾಮ್ರನ್ ಗ್ರೀನ್ ಇನ್ನೊಬ್ಬರು ಆಲ್ರೌಂಡರ್, ಸೊ ಎಕ್ಸೈಟಿಂಗ್ ಪ್ಲೇಯರ್ ಅಂತ ಹೇಳ್ಬೋದು. ಇನ್ನೂ 24 ಇಯರ್ಸ್ ಓಲ್ಡ್ ಅವರು. ಅವರೇ RCBದು ಫ್ಯೂಚರ್ ಆಗಿರ್ಬೋದು. RCBಗೆ ವಿಲ್ ಜಾಕ್ಸ್ ಅಂತ ಇನ್ನೊಬ್ರು ಇದ್ದಾರೆ, ಅವರು ಫ್ಯಾಫ್ಗೆ ರೀಪ್ಲೇಸ್ಮೆಂಟು, ಅಥವಾ ಅವ್ರನ್ನೂ ಫ್ಯಾಫ್ ಜೊತೆ ಅವ್ರನ್ನ ಓಪನ್ ಮಾಡ್ತಾರೆ, ಕಾದು ನೋಡಬೇಕಾಗಿದೆ. ಸೊ ಮ್ಯಾಕ್ಸ್ವೆಲ್ ಅಂತೂ ಕೇಳೋದೇ ಬೇಡ, ರಾಕ್ಷಸ ಆಗಿಬಿಟ್ಟಿದ್ದಾರೆ ಇಂಟರ್ನ್ಯಾಷನಲ್ ವೆನ್ಯೂ ಅಲ್ಲಿ. ಆದರೆ ಒಂದು ಪ್ರಾಬ್ಲಮ್ ಇರೋದು ದಿನೇಶ್ ಕಾರ್ತಿಕ್ ಅವರು 1 ವರ್ಷದಿಂದ ಅಷ್ಟು ಕ್ರಿಕೆಟ್ ಆಡಿಲ್ಲ, ಕಾಮೆಂಟ್ರಿ ಮಾಡ್ಕೊಂಡಿದ್ದಾರೆ. ಕಾಮೆಂಟ್ರಿಯಲ್ಲಿ ಅವರು ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ಬಟ್ ಇಲ್ಲಿ ಎಷ್ಟು ಎಫೆಕ್ಟಿವ್ ಆಗಿರ್ತಾರೆ ಅಂತ ಈ ಸೀಸನಲ್ಲಿ ಕಾದು ನೋಡಬೇಕಾಗಿದೆ. ಅವ್ರ ಬೌಲಿಂಗ್ ಅಂತೂ ಬರೀ ಬೌಲರ್ಸೇ ಪಿಕ್ ಮಾಡಿಬಿಟ್ಟವ್ರೆ. ಮೊಹಮ್ಮದ್ ಸಿರಾಜ್ ಅವರು ಕೀ ಇರ್ತಾರೆ, ಓಪನಿಂಗ್ ನ್ಯೂ ಬಾಲಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಹಾಗೆ ನಮ್ಮ ಕನ್ನಡದ ಹುಡುಗ ವೈಶಾಖ್ ವಿಜಯ್ ಕುಮಾರ್ ಇದ್ದಾರೆ. ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರ ಡೊಮೆಸ್ಟಿಕ್ ಟೂರ್ನಮೆಂಟ್ಸಲ್ಲಿ. ಬ್ಯಾಟಿಂಗಲ್ಲೂ ಅಷ್ಟೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಆಲ್ರೌಂಡ್ರಾಗಿ ಕಾಣಿಸ್ಕೊತಾರೆ ಅಂತ ನೋಡೋಣ. ಅದು ಬಿಟ್ಟರೆ ಯಶ್ ದಯಾಲ್ ಅವರು ಇದ್ದಾರೆ, ರೀಸ್ ಟಾಪ್ಲಿ, ಅಲ್ಜಾರಿ ಜೋಸೆಫ್. ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ RCBದು ಬೌಲಿಂಗ್ ತುಂಬ ವೀಕ್ ಇದೆ, ಈ ವರ್ಷ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನನ್ನ ಪ್ರಕಾರ RCB ಇವತ್ತು ಈ ಟೈಮ್ ಪ್ಲೇ ಆಫ್ಸ್ ಮಾಡ್ತಾರೆ. ಸೊ ಇದು ನನ್ನ ಪ್ರಿಡಿಕ್ಷನ್. ಸೀಸನ್ ಎಂಡ್ ಔಟ್ ಮೇಲೆ ಏನಾಗುತ್ತೆ ಅಂತ ನೋಡೋಣ. ನೆಕ್ಸ್ಟು ನಮ್ಮ ಸೆಕೆಂಡ್ ಫೇವ್ರೆಟ್ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರ ಪ್ರಾಣ. ಸುಮ್ಮನೆ ಹೇಳ್ತಾ ಇದ್ದೀನಿ, ಫೇವ್ರೆಟ್ ಎಲ್ಲ ಇಲ್ಲ, ಅವ್ರು ನಮ್ಮ ಆರ್ಚ್ ರೈವಲ್ಸ್. ಸೊ ಅವ್ರ ಟೀಮ್ ನೋಡೋದಾದರೆ ಈ ಸೀಸನ್ ಡೆವನ್ ಕಾನ್ವೆ ಅವರು ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಅದು ಬಿಗ್ ಬ್ಲೋ CSKಗೆ, ಯಾಕಂದರೆ ಅವರು ಕನ್ಸಿಸ್ಟೆಂಟ್ ಪರ್ಫಾರ್ಮರ್. ಅವರು ಸೀಸನ್ ಆಗಿ ಹೊಡಿತಾಯಿದ್ರು ಅವ್ರಿಗೆ ಓಪನಿಂಗಲ್ಲಿ. ಆದರೆ ಈ ಟೈಮ್ ಅವ್ರ ಬದಲಾಗಿ ರಚಿನ್ ರವೀಂದ್ರ ಅವರಿದ್ದಾರೆ, ನಮ್ಮ ಬೆಂಗಳೂರು ಹುಡುಗ. ಅವರು ಫಸ್ಟ್ ಟೈಮ್ IPL ಅಲ್ಲಿ. ಸೊ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅವ್ರಿಗೆ ಈಸಿಯಾಗೆ ಸಿಕ್ಬಿಟ್ರು ಬೇರೆ, ಕಮ್ಮಿ ಪ್ರೈಸ್ಗೆ. ಹಾಗೆ ಮಿಡ್ಲ್ ಆರ್ಡ್ರಲ್ಲಿ ಡ್ಯಾರಲ್ ಮಿಚ್ಚಲ್ ಇದ್ದಾರೆ, ಅವರೂ ಅಷ್ಟೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದರು ವರ್ಲ್ಡ್ ಕಪ್ಪಲ್ಲಿ. ಬಟ್ IPL ಅಲ್ಲಿ ಅನ್ಪ್ರೂವನ್. ಸೊ ಏನು ಮಾಡ್ತಾರೆ ನೋಡೋಣ. ಅಜಿಂಕ್ಯ ರಹಾನೆ ಅವರು ಅಷ್ಟೇ, ಲಾಸ್ಟ್ ಸೀಸನ್ ಒಳ್ಳೆ ಫೈರ್ ಮಾಡಿದ್ರು. ಆದರೆ ಈ ಸೀಸನ್ ಮಾಡೋದು ಏನೋ ನಂಗೆ ಸ್ವಲ್ಪ ಡೌಟು ಅನಿಸ್ತದೆ. ಶಿವಮ್ ಡುಬೆನೂ ಅಷ್ಟೇ ಹೋದ ಸೀಸನ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಅದು ಬಿಟ್ಟರೆ ರವೀಂದ್ರ ಜಡೇಜಾ ಅವರಿದ್ದಾರೆ, ಅವರು ವರ್ಲ್ಡ್ ಕ್ಲಾಸ್ ಪ್ಲೇಯರು. ಅದಾದ್ಮೇಲೆ ಬರ್ತಾರೆ ನಮ್ಮ ಬಾಸ್ ಬರ್ತಾರೆ, ಅವ್ರು ಬಂದ್ಬಿಟ್ಟು 2 ಬಾಲ್ ಆಡ್ತಾರೆ. ಹೋದ ಸೀಸನ್ ನೀವು ಯೋಚನೆ ಮಾಡಿದ್ರೆ ಚೆನ್ನೈ ಅವರು 10 ಪ್ಲೇಯರ್ಸ್ ಜೊತೆ ಆಡ್ಬಿಟ್ಟು ಗೆದ್ದಿರೋದು. ಧೋನಿ ಆಡಲೇ ಇಲ್ಲ ಫುಲ್ ಸೀಸನ್, ಆದ್ರೂ ಗೆದ್ಬಿಟ್ರು. ಬಟ್ ಈ ಸೀಸನ್ ನಾನೇನು ಗೆಸ್ ಮಾಡ್ತಾಯಿದ್ದೀನಿ ಅಂದರೆ ಅವರೊಂದು ಮಿಡ್ ಟೇಬಲ್ ಟೀಮಾಗೆ ಎಂಡ್ ಮಾಡ್ತೀರಂತ. ತುಂಬ ಜನ ಎಕ್ಸ್ಪರ್ಟ್ಸ್ ಏನು ಹೇಳಿದ್ದಾರೆ ಅಂದರೆ CSK ಗ್ಯಾರಂಟಿ ಪ್ಲೇ ಆಫ್ಸ್ ಫೈನಲ್ಸೇ ರೀಚ್ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಆದರೆ ನನ್ನ ಪ್ರಕಾರ ಈ ಟೈಮ್ ಕ್ವಾಲಿಫೈ ಆಗೋದು ಡೌಟು. ಸೊ ಇದು ನನ್ನ ಪ್ರೆಡಿಕ್ಷನ್. ಸೊ ಸೀಸನ್ ಎಂಡಲ್ಲಿ ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ನಾವು ರಾಜಸ್ಥಾನ್ ರಾಯಲ್ಸ್ಗೆ ಹೋಗೋಣ. ಆ್ಯಕ್ಚುಲಿ ರಾಜಸ್ಥಾನ್ ರಾಯಲ್ಸು ಲಾಸ್ಟ್ ಸೀಸನ್ನೇ ಕ್ವಾಲಿಫೈ ಆಗಬೇಕಾಗಿತ್ತು. ಬಟ್ ಅವರು ಅದೆಷ್ಟು ವರ್ಸ್ಟಾಗಿ ಪರ್ಫಾರ್ಮ್ ಮಾಡಿಬಿಟ್ರು ಲಾಸ್ಟಲ್ಲಿ ಅಂದರೆ ಅವರು ಕ್ವಾಲಿಫೈ ಆಗಲಿಲ್ಲ. ಸೊ ಇದರಲ್ಲಿ ನೀವು ನೋಡಿದ್ರೆ ಎಲ್ಲ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ. ನಾನು ಮೇಯ್ನಾಗಿ ಹೇಳ್ಬೇಕಂದ್ರೆ ಧ್ರುವ್ ಜುರೆಲ್ ಹಾಗೆ ಯಶಸ್ವಿ ಜೈಸ್ವಾಲ್ ಅವರು. ಇದು ಬ್ರೇಕ್ಔಟ್ ಸೀಸನ್ ಆಗುತ್ತೆ ಅವ್ರಿಗೆ. ಹೋದ ವರ್ಷವೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದರು. ಈ ಸೀಸನ್ ಅಂತೂ ಇಂಟರ್ನ್ಯಾಷನಲ್ ಕ್ಯಾಪ್ಸ್ ಎಲ್ಲ ಬೇರೆ ಸಿಕ್ಕಿದೆ, ಕಾನ್ಫಿಡೆನ್ಸಲ್ಲಿ ಇರ್ತಾರೆ.
ಹಾಗೆ ಸ್ಪಿನ್ ಟ್ವಿನ್ಸ್ ಇದ್ದಾರೆ, ರವಿಚಂದ್ರನ್ ಅಶ್ವಿನ್ ಹಾಗೆ ಜುಜ್ವೇಂದ್ರ ಚಹಲ್ ಅವರು. ಸೊ ಅದು ಅದ್ಭುತವಾದ ಸ್ಪಿನ್ ಕಾಂಬಿನೇಷನ್ ಇದೆ ಅವ್ರಿಗೆ. ಹಾಗೆ ಟ್ರೆಂಟ್ ಬೋಲ್ಟ್ ಅವರು ಅಟ್ಯಾಕ್ನ ಲೀಡ್ ಮಾಡ್ತಾರೆ, ಫಾಸ್ಟ್ ಬೌಲಿಂಗ್ ಎಲ್ಲ ಅದ್ಭುತವಾಗಿದೆ. ಸೊ ಅದಕ್ಕೆ ನನ್ನ ಪ್ರಕಾರ ರಾಜಸ್ಥಾನ್ ರಾಯಲ್ಸೂ ಪ್ಲೇ ಆಫ್ಸ್ನ ರೀಚ್ ಮಾಡ್ತಾರೆ. ನೆಕ್ಸ್ಟು ನಮ್ಮ ಗೌತಮ್ ಗಂಭೀರ್ ಅವರ ಕೋಲ್ಕತಾ ನೈಟ್ ರೈಡರ್ಸ್ಗೆ ಹೋಗ್ಬಿಡೋಣ. ಸೊ ಕೋಲ್ಕತಾ ನೈಟ್ ರೈಡರ್ಸ್ ನೀವು ಟೀಮ್ ನೋಡಿದ್ರೆ ಈ ಟೈಮ್ ಶ್ರೇಯಸ್ ಅಯ್ಯರ್ ಅವರು ವಾಪಸ್ ಬಂದಿದ್ದಾರೆ, ಅದು ಬಿಗ್ ಪ್ಲಸ್ ಅವ್ರಿಗೆ. ಅಲ್ಲಿ ಅವರು ಮಿಡ್ಲ್ ಆರ್ಡ್ರಲ್ಲಿ ಒಬ್ಬರು ಲಾಸ್ಟ್ ತನಕ ಆಡೋರು ಇರಲಿಲ್ಲ, ಈಗ ಆ್ಯಂಕರ್ ರೋಲ್ ಮಾಡೋಕ್ಕೆ ಶ್ರೇಯಸ್ ಅಯ್ಯರ್ ಅವರು ಇದ್ದಾರೆ. ಸೊ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ಹೋದ ವರ್ಷ ನೋಡಿದ್ರೆ ಎಲ್ಲ ಎಕ್ಸ್ಪ್ಲೋಸಿವ್ ಪ್ಲೇಯರ್ಸ್ ಇದ್ದರು. ಅದು ಗುರ್ಬಾಸ್ ಅವರಾಗಿರ್ಬೋದು, ವೆಂಕಟೇಶ್ ಅಯ್ಯರು, ನಿತೀಶ್ ರಾಣಾ, ರಿಂಕು ಸಿಂಗ್ ಅವರೆಲ್ಲ ಎಕ್ಸ್ಪ್ಲೋಸಿವ್ ಪ್ಲೇಯರ್ಸ್. ಅವ್ರಿಗೆ ಆ್ಯಂಕರ್ ಮಾಡೋಕ್ಕೆ ಒಬ್ಬ ರೋಲ್ ಬೇಕಾಗುತ್ತೆ. ಆಂಡ್ರೆ ರಸಲ್ಲೂ ಅಷ್ಟೇ, ಅವರೆಲ್ಲ ಎಕ್ಸ್ಪ್ಲೋಸಿವ್ ಪ್ಲೇಯರ್ಸ್. ಸೊ ಈ ಟೈಮ್ ಶ್ರೇಯಸ್ ಅಯ್ಯರ್ ಒಂದು ಬಿಗ್ ಪ್ಲಸ್ ಆಗುತ್ತೆ. ಅದೆಲ್ಲ ಬಿಟ್ಟರೆ ಮಿಚೆಲ್ ಸ್ಟಾರ್ಕ್ನ ಅವರು ಆಕ್ಷನಲ್ಲಿ ಇಸ್ಕೊಂಡಿದ್ದಾರೆ. ಹೈಯೆಸ್ಟ್ ಪೇಯ್ಡ್ ಹೈಯೆಸ್ಟ್ ಹೋಗಿರೋದು ಆಕ್ಷನಲ್ಲಿ. ಸೊ ಅದು ಬಿಗ್ ಪ್ಲಸ್ ಅವ್ರಿಗೆ. ಸೊ ಅಪ್ ಫ್ರಂಟ್ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಅದು ಬಿಟ್ಟರೆ ಸ್ಪಿನ್ಗಂತೂ ಕೇಳಲೇಬೇಡಿ, ಸುನಿಲ್ ನಾರಾಯಣ್ ಇದ್ದಾರೆ, ವರುಣ್ ಚಕ್ರವರ್ತಿ, ಸುಯೇಶ್ ಶರ್ಮಾ, ಅದ್ಭುತ. ಸೊ ನನ್ನ ಪ್ರಕಾರ ಇವರು ಪ್ಲೇ ಆಫ್ಸ್ಗೆ ರೀಚ್ ಆಗ್ತಾರೆ. ಗೌತಮ್ ಗಂಭೀರ್ ಅವರು ಅದ್ಭುತವಾಗಿರುತ್ತೆ. ಪ್ಲೇ ಆಫ್ಸ್ ಏನಾರು ರೀಚ್ ಆಗಿಬಿಟ್ಟು RCB ಮೇಲಿದ್ದರೆ. ನಾವು ನೆಕ್ಸ್ಟು ಗುಜರಾತ್ ಟೈಟನ್ಸ್ಗೆ ಹೋಗೋಣ. ಗುಜರಾತ್ ಟೈಟನ್ಸ್ ಅವರು ಹಾರ್ದಿಕ್ ಪಾಂಡ್ಯ ಅವರು ಮುಂಬೈಗೆ ಟ್ರೇಡ್ ಆಗಿದ್ದಾರೆ. ಸೊ ಶುಭ್ಮಾನ್ ಗಿಲ್ ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗ್ತಿದ್ದಾರೆ. ಸೊ ನಾನು ಹೋದ ಟೈಮ್ ಪ್ರೆಡಿಕ್ಷನ್ ಮಾಡಿದಾಗೂ ಅಷ್ಟೇ ಗುಜರಾತ್ ಟೈಟನ್ಸ್ ರೀಚ್ ಆಗಲ್ಲ ಅಂತ ಹೇಳಿದ್ದೆ. ಈ ಟೈಮು ಅದೇ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಸ್ವಲ್ಪ ಕಾರಣಗಳಿವೆ. ಮೊದಲನೇದಂದರೆ ಶುಭ್ಮಾನ್ ಗಿಲ್ ಅವರು ಇನ್ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ಸೊ ಅವರು ಹೇಗೆ ಈ ಟೀಮ್ನ ಲೀಡ್ ಮಾಡ್ತಾರೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅವರು ಸ್ವಲ್ಪ ವರ್ಷ ಆದಮೇಲೆ ಕಲ್ತ್ಕೊತಾರೆ. ಸೊ ಇನ್ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸ್ವಲ್ಪ ಡೌಟು ಅಂತ ಅನಿಸ್ತದೆ. ಅದು ಬಿಟ್ಟರೆ ಹಾರ್ದಿಕ್ ಪಾಂಡ್ಯ ಅವರ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಯಾರೂ ಈಸ್ಕೊಂಡಿಲ್ಲ. ಅವರು ಉಮರ್ ಜಾಯ್ ಅವರಿದ್ದಾರೆ, ಆದರೆ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ತೀನಿ. ಅದಿಲ್ಲದೆ ಇನ್ನೊಂದು ಪ್ರಾಬ್ಲಮ್ ಇದೆ ಅವ್ರಿಗೆ. ನಮ್ಮ ಮೊಹಮ್ಮದ್ ಶಮಿ ಅವರು ಈ ಸೀಸನ್ ಆಡ್ತಾಯಿಲ್ಲ. ಅದು ಬಿಗ್ಗೆಸ್ಟ್ ಬ್ಲೋ ಗುಜರಾತ್ ಟೈಟನ್ಸ್ ಅವ್ರಿಗೆ. ಅವ್ರ ಇಂಜುರಿಯಿಂದ ಅವ್ರ ಬದಲಾಗಿ ಉಮೇಶ್ ಯಾದವ್ನ ಇಸ್ಕೊಂಡಿದ್ದಾರೆ. ಬಟ್ ಉಮೇಶ್ ಯಾದವ್ ಎಷ್ಟು ಎಫೆಕ್ಟಿವ್ ಆಗಿರ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ಶಮಿ ಓಪನಿಂಗಲ್ಲಿ ಅದ್ಭುತವಾಗಿ ಸ್ವಿಂಗ್ ಬೌಲಿಂಗ್ ಮಾಡ್ತಾಯಿದ್ರು. ಅದಲ್ಲದೆ ಡೆತ್ ಓವರ್ಸಲ್ಲೂ ಅದ್ಭುತವಾಗಿ ಯಾರ್ಕರ್ಸ್ನ ಬೌಲ್ ಮಾಡ್ತಾಯಿದ್ರು. ಉಮೇಶ್ ಯಾದವ್ ಅವರ ಕೈಯಲ್ಲಿ ಅದು ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಲ್ಲದೆ ಅವರ ಸ್ಟಾರ್ ಪ್ಲೇಯರ್ ಆದಂಥ ರಶೀದ್ ಖಾನ್ ಅವರು ಇಂಜುರಿಯಿಂದ ವಾಪಸ್ ಬರ್ತಿದ್ದಾರೆ. ಸೊ ಅವ್ರು ಎಷ್ಟು ಎಫೆಕ್ಟಿವ್ ಆಗಿರ್ತಾರೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ನಾನು ಗುಜರಾತ್ ಟೈಟನ್ಸ್ ಅವ್ರನ್ನ ಮಿಡ್ ಟೇಬಲಲ್ಲಿ ಹಾಕ್ತೀನಿ. ನೆಕ್ಸ್ಟು ಎಲ್ಲರ ಫೇವ್ರೆಟ್ ಸನ್ರೈಸರ್ಸ್ ಹೈದರಾಬಾದ್. ಅವರಂತೂ ಎಲ್ಲ ಪ್ಲೇಯರ್ಸ್ನೂ ಅವರೇ ಇಸ್ಕೊಂಡಿರೋದು. ಅವರ ಓವರ್ಸೀಸ್ ಪ್ಲೇಯರ್ಸ್ನ ನೋಡಿ, ಏಡನ್ ಮಾರ್ಕ್ರಮ್ಮು, ಹೆನ್ರಿಕ್ ಕ್ಲಾಸನ್ನು, ಟ್ರಾವಿಸ್ ಹೆಡ್ಡು, ಗ್ಲೆನ್ ಫಿಲಿಪ್ಸು, ವನಿಂದು ಹಸರಂಗ, ಮಾರ್ಕೋ ಯಾನ್ಸನ್, ಪ್ಯಾಟ್ ಕಮಿಂಗ್ಸ್, ಇವರು ಎಲ್ಲರೂ ಇವರು ಬೇರೆ ಟೀಮಲ್ಲಿದ್ದರೆ ಗ್ಯಾರಂಟಿ ಸ್ಟಾರ್ಟರ್ಸು. ಬಟ್ 4 ಓವರ್ಸೀಸ್ ಆಗಿರೋದ್ರಿಂದ ಇವರಲ್ಲಿ ಯಾರ್ಯಾರು ಆಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರಿಗೆ ಮೇನ್ ಪ್ರಾಬ್ಲಮ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಇಂಡಿಯನ್ ಪ್ಲೇಯರ್ಸ್ ಅಷ್ಟು ಕ್ವಾಲಿಟಿ ಇರೋ ಇಂಡಿಯನ್ ಪ್ಲೇಯರ್ಸ್ ಇಲ್ಲ. ಅಫ್ಕೋರ್ಸ್ ನಮ್ಮ ಮಯಾಂಕ್ ಅಗರ್ವಾಲ್ ಅವರಿದ್ದಾರೆ, ರಾಹುಲ್ ತ್ರಿಪಾಠಿ ಅವರಿದ್ದಾರೆ, ಅಭಿಷೇಕ್ ಶರ್ಮಾ ಅವರಿದ್ದಾರೆ. ಬಟ್ ಅವರು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಾರ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಆ ಕಾರಣಕ್ಕೆ ಹಾಗೆ ಅದು ಚೇಂಜ್ ಮಾಡ್ತಾ ಅವರು ಮಿಸ್ಟೇಕ್ಸ್ ಮಾಡ್ತಾನೆ ಇರ್ತಾರೆ. ಸೀಸನ್ ಪೂರ ಕನ್ಫ್ಯೂಷನಲ್ಲೇ ಫುಲ್ ಇರ್ತಾರೆ ಅಂತ ಹೇಳಿ ನಾನು ಸನ್ರೈಸರ್ಸ್ ಅವ್ರನ್ನ ಮಿಡ್ ಟೇಬಲ್ ಟೀಮ್ ಆಗಿರ್ತೀನಿ. ನೆಕ್ಸ್ಟು ನಮ್ಮ KL ರಾಹುಲ್ ಅವರ ಲಕ್ನೋ ಸೂಪರ್ ಜೈಂಟ್ಸ್ ಆಲ್ರೆಡಿ 2 ಸೀಸನ್ ಕ್ವಾಲಿಫೈ ಆಗಿದ್ದಾರೆ ಪ್ಲೇ ಆಫ್ಸ್ಗೆ. ಸೊ ಪ್ಲೇ ಆಫ್ಸ್ ಕ್ವಾಲಿಫೈ ಆಗಿರೋದು ಸಕ್ಸಸ್ ಅಂತ ಕೇಳಿದ್ರೆ ಹೌದು. ಯಾಕಂದರೆ ಅವರು ಹೊಸ ಟೀಮ್ ರೀಸೆಂಟಾಗಿ ಬಂದಿರೋದು. ಸೊ ಅವ್ರು ಬಂದಿರೋ 2 ಎಡಿಷನಲ್ಲೂ ಕ್ವಾಲಿಫೈ ಆಗಿದ್ದಾರೆ. KL ರಾಹುಲ್ ಅವರು ಅದ್ಭುತವಾಗಿ ಕ್ಯಾಪ್ಟನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರ ಬೌಲಿಂಗ್ ಒಂಚೂರು ವೀಕ್ ಇದೆ, ಮಾರ್ಕ್ವುಡ್ ಇಲ್ಲ. ಬಟ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ನೋಡಬೇಕು. ಅವರು ಟಾಪ್ ಆರ್ಡರ್ ಮಾತ್ರ ಎಕ್ಸ್ಪ್ಲೋಸಿವ್ ಆಗಿದ್ದಾರೆ. ಕ್ವಿಂಟನ್ ಡಿಕಾಕ್ ಆಗಿರ್ಬೋದು. ಇನ್ನೊಂದೇನು ರೂಮರ್ ಅಂದರೆ KL ರಾಹುಲ್ ಅವರು ಓಪನಿಂಗ್ ಮಾಡಲ್ಲ, ಅವರು 4 ಡೌನ್ ಆಡ್ತಾರೆ, 2 ಡೌನ್ ಆಡ್ತಾರೆ ಅಂತ ಒಂದು ರೂಮರ್ ಇದೆ. ಯಾಕಂದರೆ ಇಂಡಿಯಾ ಟೀಮ್ಗೆ ಅದೇ ರಿಕ್ವೈರ್ಮೆಂಟ್ ಇರೋದು ಅಂತ. ಬಟ್ ಅದನ್ನು ಈ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಎಷ್ಟು ಸಕ್ಸಸ್ಫುಲ್ ಆಗಿರ್ತಾರೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ನಾನು ಲಕ್ನೋ ಜೈಂಟ್ಸ್ ಅವ್ರನ್ನ ಮಿಡ್ ಟೇಬಲ್ ಟೀಮ್ ಆಗಿರ್ತೀನಿ. ನೆಕ್ಸ್ಟು ಮುಂಬೈ ಇಂಡಿಯನ್ಸ್ಗೆ ಹೋಗೋಣ. ಮುಂಬೈ ಇಂಡಿಯನ್ಸ್ ಮಾತ್ರ ಗನ್ ಸೈಡ್. ಈಗ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಬೇರೆ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ ಡ್ರೆಸ್ಸಿಂಗ್ ರೂಮಲ್ಲಿ ಏನೋ ಒಂಥರ
ಮನಸ್ತಾಪ ಇದೆ. ಅದರಿಂದ ಅವರು ಚೆನ್ನಾಗಿ ಮಾಡದೇ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ನಿಜವಾಗ್ಲೂ ಡೌಟ್ ಇದೆ ಅಂತ ಹೇಳ್ತೀನಿ. ಯಾಕಂದರೆ ಮುಂಬೈ ಇಂಡಿಯನ್ಸು ಒಳ್ಳೆ ಮ್ಯಾನೇಜ್ಮೆಂಟ್, ಅವರು ಇದಕ್ಕೆಲ್ಲ ಎನ್ಕರೇಜೇ ಮಾಡೋಕ್ಕೋಗಲ್ಲ. ಅವರು ನೀಟಾಗಿ ಎಲ್ಲ ಸಾಲ್ವ್ ಮಾಡಿ ಹೋಗಿರ್ತಾರೆ. ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ಎಕ್ಸಲೆಂಟ್ ಕ್ಯಾಪ್ಟನ್, ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಅವರು ಹೇಗೆ ನೋಡ್ಕೊತಾರಂತ ನೋಡೋಣ. ಅವ್ರು ಟಾಪ್ ಆರ್ಡರ್ ನೋಡಿದ್ರೆ ನಿಜವಾಗ್ಲೂ ತಲೆ ಸುತ್ತು ಬರುತ್ತೆ. ರೋಹಿತ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ರೊಮಾರಿಯೋ ಶೆಪರ್ಡ್, ಟಿಮ್ ಡೇವಿಡ್, ಡೆವಾಲ್ ಬ್ರೇವಿಸ್ ಬೇಕಿದ್ರೆ ಬೌಲಿಂಗ್ ಅಂತೂ ಕೇಳಲೇಬೇಡಿ. ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಅವರಿದ್ದರೆ ಸಾಕು. ಇಡೀ ಟೀಮ್ನ ಇಡೀ ಬೌಲಿಂಗೇ ನೋಡ್ಕೊಂಡ್ಬಿಡ್ತಾರೆ ಅವರು. ಅದಲ್ಲದೆ ಮೊಹಮ್ಮದ್ ನಬಿ ಇದ್ದಾರೆ ಸ್ಪಿನ್ ಬೌಲಿಂಗ್ ಆಪ್ಷನ್ನು. ಸೊ ಇವ್ರು ಮಾತ್ರ ಗನ್ ಟೀಮ್ ಅಂತ ಹೇಳ್ಬೋದು. ಸೂರ್ಯಕುಮಾರ್ ಯಾದವ್ ಅಫ್ಕೋರ್ಸ್ ಇಂಜುರಿಯಿಂದ ವಾಪಸ್ ಬರ್ತಿದ್ದಾರೆ. ಸೊ ಅವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಇನ್ನೊಂದೇನು ವಿಷಯ ಅಂದರೆ, ತುಂಬ ಜನ ಹೇಳ್ತಾ ಇದ್ದಾರೆ ಇದು ರೋಹಿತ್ ಶರ್ಮಾ ಅವ್ರಿಗೆ ಹಿಂಗೆ ಮಾಡಬಾರ್ದಾಗಿತ್ತು ಅಂತ. ನನ್ನ ಪ್ರಕಾರ ಒಳ್ಳೆಯದೇ ಅಂತ ಹೇಳ್ತೀನಿ. ಯಾಕಂದರೆ ಅವ್ರಿಗೆ ಒಂದು ರೆಸ್ಟ್ ಸಿಗುತ್ತೆ. ವರ್ಲ್ಡ್ ಕಪ್ಗೆ ಅವರೇ ಕ್ಯಾಪ್ಟನ್ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಅವ್ರಿಗೊಂದು ಒಳ್ಳೆ ರೆಸ್ಟ್ ಸಿಗುತ್ತೆ ಅಲ್ಲಿವರೆಗೂ. ಅದಲ್ಲದೆ ಅವರು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ T20ಯಲ್ಲಿ ಸ್ವಲ್ಪ ಸುಮಾರಾಗಿದೆ. ಇಂಟರ್ನ್ಯಾಷನಲ್ ಆಗಿರ್ಬೋದು ಅಥವಾ ಮುಂಬೈ ಇಂಡಿಯನ್ಸ್ಗಾಗಿರ್ಬೋದು. ಸೊ ಅದನ್ನು ಅವ್ರು ಫೋಕಸ್ ಮಾಡಿಕೊಂಡು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ಇಂಡಿಯಾಗೆ ಒಳ್ಳೆಯದು. ಸೊ ಆ ಕಾರಣಕ್ಕೆ ಮುಂಬೈ ಇಂಡಿಯನ್ಸ್ ಅವರು ಗ್ಯಾರಂಟಿ ಪ್ಲೇ ಆಫ್ಸ್ ರೀಚ್ ಆಗ್ತಾರೆ. ಇನ್ನು ಲಾಸ್ಟು ಆಲ್ರೆಡಿ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಪಂಜಾಬ್ ಕಿಂಗ್ಸ್. ಅವರು ಇನ್ಕನ್ಸಿಸ್ಟೆಂಟ್ ಟೀಮ್ ಅಂತ ಹೇಳ್ಬೋದು, ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಲ್ಲ. ಆ ಕಾರಣಕ್ಕೆ ಅವರಿಬ್ಬರನ್ನ ಅಲ್ಲಿ ಇಟ್ಟಿರ್ತೀನಿ. ರಿಷಬ್ ಪಂತ್ ಆಫ್ಕೋರ್ಸ್ ನನಗೆ ರಿಷಬ್ ಪಂತ್ ಅಂದರೆ ತುಂಬ ಇಷ್ಟ. ಆದ್ರೂ ಜೂರಿಯಿಂದ ಬರ್ತಾ ಇರೋದಕ್ಕೆ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ, ಆದ್ರೂ ಅವರು ಬಾಟಮಲ್ಲೇ ಇರ್ತಾರೆ ಅಂತ ಹೇಳ್ತೀನಿ. ಸೊ ಲಾಸ್ಟ್ಲಿ ಇದರಲ್ಲಿ ಯಾರು ಫೈನಲ್ಸ್ ರೀಚ್ ಆಗ್ತಾರೆ ಅಂತ ನನ್ನ ಪ್ರಕಾರ RCB ಫೈನಲ್ಸ್ ರೀಚ್ ಆಗಬೇಕು. ಅವರು ಈ ಟೈಮ್ ಕಪ್ ಗೆಲ್ಲಬೇಕಂದ್ರೆ ಟಾಪ್ 2 ಬರಬೇಕು. ಟಾಪ್ 2 ಬಂದರೆ ಅವ್ರಿಗೆ ಒಂದು ಕುಷನ್ ಇರುತ್ತೆ. ಒಂದು ಗೇಮ್ ಸೋತ್ರೂ ಇನ್ನೊಂದು ಗೇಮ್ ಇನ್ನೂ 2 ಗೇಮ್ ಗೆದ್ಬಿಟ್ಟು ಕ್ವಾಲಿಫೈ ಆಗ್ಬೋದು ಅಂತ. ಬಟ್ ಈ ಟೈಮ್ ಪ್ಲೇ ಆಫ್ಸ್ ರೀಚ್ ಆಗ್ತಾರೆ, ಆದರೆ ಟಾಪ್ 2 ರೀಚ್ ಆಗೋದು ಡೌಟು. ಆ ಕಾರಣಕ್ಕೆ ನಾನು ಮುಂಬೈ ಇಂಡಿಯನ್ಸ್ ಹಾಗೆ ರಾಜಸ್ಥಾನ್ ರಾಯಲ್ಸ್ನ ಫೈನಲ್ ಇಡ್ತೀನಿ. ಸೊ ಫೈನಲಾಗಿ ಗೆಲ್ಲೋದು ಯಾರು ಅಂದರೆ ಅದು ಮುಂಬೈ ಇಂಡಿಯನ್ಸ್ ನನ್ನ ಪ್ರಕಾರ. ಸೊ ಸೀಸನ್ ಎಂಡಲ್ಲಿ ನೋಡೋಣ ಈ ಪ್ರೆಡಿಕ್ಷನ್ ಕರೆಕ್ಟಾಗಿ ಆಗುತ್ತಾ ಅಂತ. ಆರೆಂಜ್ ಕ್ಯಾಪ್ ರೋಹಿತ್ ಶರ್ಮಾ ಅಂತ ಪ್ರೆಡಿಕ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಪರ್ಪಲ್ ಕ್ಯಾಪು ಯುಜ್ವೇಂದ್ರ ಚಹಲ್ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾಯಿದ್ದೀನಿ. ಸೊ ಸೀಸನ್ ಎಂಡಲ್ಲಿ ನೋಡೋಣ. ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ವೀಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಪ್ರೆಡಿಕ್ಷನ್ಸ್ ಏನಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಮೋಚ ಕಡೆಯಿಂದ ಟೇಕ್ ಕೇರ್.